ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 198ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. ಇದು 30ನೇ ದೈತ್ಯ ತಾರತಮ್ಯ ಸಂಧಿ, ಅದರ 5ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಒಟ್ಟಾರೆ ಪದ್ಯಗಳಲ್ಲಿ 887ನೇ ಪದ್ಯ. ಇದನ್ನು ಶ್ರವಣ ಮಾಡೋದಕ್ಕಿಂತ ಮೊದಲು ನಿನ್ನೆ ನನಗೆ ಮರೆತು ಹೋಗಿದ್ದಂಥ ಒಂದು ಸಂಗತಿ ಬಗ್ಗೆ ಇನ್ನಷ್ಟು ವಿವರಣೆಗಳನ್ನು ಸೇರಿಸಿ ಮುಂದಿನ ಭಾಗವನ್ನು ಹೇಳಬೇಕು. 3ನೇ ಪದ್ಯದಲ್ಲಿ ಲೇಷ ಭಯ ಶೋಕಾದಿ ಶೂನ್ಯಗೆ ಕ್ಲೇಶಗಳ ಪೇಳುವವ, ರಾಮ ವೇದ ವ್ಯಾಸ ರೂಪಗಳಿಗೆ ಋಷಿ ವಿಪ್ರತ್ವ ಪೇಳುವವ, ದಾಶರಥಿ ಕೃಷ್ಣಾದಿ ರೂಪಕ್ಕೆ ಕೇಶ ಖಂಡನ ಪೇಳುವ, ಮಕ್ಕಳಿಗೋಸ್ಕರ ಶಿವಾರ್ಚನೆ ಮಾಡಿದನೆಂಬುವನೇ ದೈತ್ಯ ಅಂತ ಒಂದು ಪದ್ಯ ಬಂದಿತ್ತು. ಬೇರೆ ಎಷ್ಟೋ ಜನ ಸಿದ್ಧಾಂತಿಗಳು ಪರಶುರಾಮನನ್ನ ಮತ್ತು ವೇದವ್ಯಾಸನನ್ನ ಪರಮಾತ್ಮನ ಅವತಾರಗಳು ತಪ್ಪೋದಿಲ್ಲ. ಕೆಲವರು ಆ ಪರಶುರಾಮ ಮೊದಲಾದವರನ್ನ ಪರಮಾತ್ಮನ ಅಪೂರ್ಣ ಅವತಾರ ಅಂತಾರೆ, ಪೂರ್ಣಾವತಾರ ಅಲ್ಲ. ವೇದವ್ಯಾಸ ಅಂತೂ ಶಂಕರಾಚಾರ್ಯರು ಹೇಳುವಂತೆ ಅಪಾಂತರತಮ ಅಂತ ಒಬ್ಬ ಋಷಿ, ಅಪಾಂತರತಮ ನಾಮ ವೇದಾಚಾರ್ಯ ಪುರಾಣ ಋಷಿ ವಿಷ್ಣು ನಿಯೋಗಾತ್ ಕಲಿದ್ವಾಪರಯೋ ಸಂಧೌ ಕೃಷ್ಣದ್ವೈಪಾಯನ ಸಂಬಭೂವ ಇತಿ ಸ್ಮರಂತಿ ಅಂತ ಶಾಂಕರ ಭಾಷ್ಯದಲ್ಲಿದೆ. 3ನೇ ಅಧ್ಯಾಯ 3ನೇ ಪಾದ 32ನೇ ಸೂತ್ರದಲ್ಲಿದೆ. ಹೀಗೆ ಶಂಕರಾಚಾರ್ಯರ ಅಭಿಪ್ರಾಯದಂತೆ ಈ ವೇದವ್ಯಾಸ ಏನಿದ್ದಾನೆ ಭಗವಂತನ ಅವತಾರ ಅಲ್ಲ, ಒಬ್ಬ ಅಪಾಂತರತಮ ಅನ್ನೋ ಹೆಸರಿನ ಋಷಿ. ಅವನು ಭಗವಂತನ ಆಜ್ಞೆಯಂತೆ ಕಲಿ ಮತ್ತು ದ್ವಾಪರಗಳ ಸಂಧಿಕಾಲದಲ್ಲಿ ಅವತಾರ ಮಾಡಿ ಕೃಷ್ಣದ್ವೈಪಾಯನ ಅಂತ ಕರೆಸ್ಕೊಂಡ. ಹೀಗೆ ಶಂಕರಾಚಾರ್ಯ ತಮ್ಮ ಭಾಷ್ಯದಲ್ಲಿ ಹೇಳ್ತಾರೆ. ಆದರೆ ಮಾಧ್ವ ವೇದಾಂತದಲ್ಲಿ ಆಚಾರ್ಯರು ಸ್ಪಷ್ಟೀಕರಣ ಕೊಟ್ಟಿರುವಂತೆ ಈ ವೇದವ್ಯಾಸ ಏನಿದ್ದಾನೆ ಪರಮಾತ್ಮನ ಪೂರ್ಣಾವತಾರ ಅಂತ ತಿಳ್ಕೊಳ್ಬೇಕು. ಆದರೆ ಇಷ್ಟು ಹೊರತಾಗಿಯೂ ಕೂಡ ಮತ್ತೂ ಒಂದು ಸ್ಪಷ್ಟೀಕರಣವನ್ನು ಈ ವೇದವ್ಯಾಸನ ಅವತಾರದ ಬಗ್ಗೆ ನಿನ್ನೆ ನಾನು ಹೇಳಬೇಕಾಗಿತ್ತು. ಅದೇನು ಅಂತಂದರೆ, ಭಾಗವತದ ಪ್ರಥಮ ಸ್ಕಂದದಲ್ಲಿ ಮತ್ತು ಭಾಗವತದ ದ್ವಿತೀಯ ಸ್ಕಂದದಲ್ಲಿ 2 ಕಡೆ ಈ ವೇದವ್ಯಾಸ ರೂಪಿಯಾದ ಭಗವಂತನ ಅವತಾರದ ಬಗ್ಗೆ ಆಚಾರ್ಯರು ಸ್ಕಂದ ಪುರಾಣ ಇತ್ಯಾದಿ ಬೇರೆ ಬೇರೆ ಪುರಾಣಗಳನ್ನು ಉದಾಹರಣೆ ಕೊಟ್ಟು ಆ ಅವತಾರ ಯಾರದು ಮತ್ತು ಆತ ಏನು ಕೆಲಸ ಮಾಡಿದ, ಎಷ್ಟು ಬಾರಿ ಅವತಾರ ಮಾಡಿದ ಇತ್ಯಾದಿಗಳನ್ನು ಹೇಳ್ತಾರೆ. ಪ್ರಥಮ ಸ್ಕಂದದಲ್ಲಿ ಒಂದು ಬಾರಿ ರಾಮಾವತಾರಕ್ಕಿಂತ ಮೊದಲೇ ವೇದವ್ಯಾಸ ಅವತಾರದ ಕಥೆ ಹೇಳ್ತಾರೆ. ಭಾಗವತದಲ್ಲೇ ವೇದವ್ಯಾಸರೇ ಅದನ್ನು ಹೇಳ್ತಾರೆ. ಆವಾಗ ನಮಗಲ್ಲಿ ಏನು ಸಂಶಯ ಬರ್ತದಂದ್ರೆ, ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಆಮೇಲೆ ಈ ವೇದವ್ಯಾಸ ಮತ್ತು ಕೃಷ್ಣ, ಬುದ್ಧ, ಕಲ್ಕಿ, ಹೀಗೆ ಅವತಾರಗಳ ಕ್ರಮ. ಆದರೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ಈ ರಘುವಂಶದ ಇಕ್ಷ್ವಾಕು ರಾಮ ಏನಿದ್ದ ಅವನ ಅವತಾರವನ್ನು ವರ್ಣನೆ ಮಾಡೋದಕ್ಕಿಂತ ಮೊದಲೇ ವೇದವ್ಯಾಸರ ಅವತಾರವನ್ನು ಒಂದು ಬಾರಿ ವರ್ಣನೆ ಮಾಡ್ತಾರೆ. ಇದ್ಯಾಕೆ ರಾಮನ ಅವತಾರಕ್ಕಿಂತ ಮೊದಲು ವೇದವ್ಯಾಸರ ಅವತಾರ ಯಾಕೆ ವರ್ಣನೆ ಮಾಡಿದಿರಿ ಅಂತ ಅಲ್ಲೊಂದು ಸಂಶಯ ಬಂದರೆ, ಅದಕ್ಕೆ ಆಚಾರ್ಯರು ಕೊಡೋ ಸ್ಪಷ್ಟೀಕರಣ ಏನಂದರೆ, ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಜಜ್ಞಿವಾನ್. ಈ ವೇದವ್ಯಾಸರ ಅವತಾರ ಅನೇಕ ಬಾರಿ ಆಗಿದೆ. ಅನೇಕ ಬಾರಿ ಆಗಿರೋದ್ರಿಂದ ಪರಶುರಾಮನ ರಾಮನ ಅವತಾರ ಆಗೋದಕ್ಕಿಂತ ಮೊದಲು ಇಕ್ಷ್ವಾಕು ವಂಶದಲ್ಲಿ ರಘುವಂಶದಲ್ಲಿ ರಾಮ ಏನು ಹುಟ್ಟಿದ, ಆತ ಹುಟ್ಟೋದಕ್ಕಿಂತ ಮೊದಲೂ ಒಂದು ಬಾರಿ ವೇದವ್ಯಾಸರ ಅವತಾರ ಆಗಿತ್ತು. ಆತ ಹುಟ್ಟಿದ ಮೇಲೆ ಕೃಷ್ಣಾವತಾರ ಆಗೋದಕ್ಕಿಂತ ಮೊದಲು ಇನ್ನೊಂದು ಬಾರಿ ಈ 28ನೇ ಮಹಾಯುಗದಲ್ಲಿ ಒಂದು ಬಾರಿ ವೇದವ್ಯಾಸರ ಅವತಾರ ಆಯಿತು ಅಂತ. ಹೀಗೆ ಅನೇಕ ಬಾರಿ ವೇದವ್ಯಾಸ ಅವತಾರ ಆಗಿರೋದ್ರಿಂದ ರಾಮನ ಅವತಾರಕ್ಕಿಂತ ಮೊದಲಾಗಿರುವಂತಹ ವೇದವ್ಯಾಸ ಅವತಾರವನ್ನು ಪರಿಗಣನೆ ಮಾಡಿಕೊಂಡು ಮೊದಲು ವೇದವ್ಯಾಸ ಅವತಾರವನ್ನು ಆಮೇಲೆ ರಾಮನ ಅವತಾರವನ್ನು ಭಾಗವತದ ಪ್ರಥಮ ಸ್ಕಂದದಲ್ಲಿ ವರ್ಣನೆ ಮಾಡಿದ್ದನ್ನು ನಾವು ಮನಗಾಣಬೇಕು. ಅದೇ ದ್ವಿತೀಯ ಸ್ಕಂದದಲ್ಲಿ ಮತ್ತೊಂದು ಬಾರಿ ವೇದವ್ಯಾಸರ ಅವತಾರ, ಎಷ್ಟು ಬಾರಿ ಅವತಾರ ಮಾಡಿದ್ರು, ಅವ್ರು ಏನೇನು ಕೆಲಸ ಮಾಡಿದ್ರು, ತಾಯಿ ಹೆಸರೇನು, ಇದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕೆ ಅಷ್ಟಾವಿಂಶತಿಮೇ ಕೃಷ್ಣ ಸತ್ಯವತ್ಯಾಮಜಾಯತ ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವತು ವಿವ್ಯಾಸ ವೇದಾನ್ ಚಕ್ರೇ ಚ ಭಾರತಂ ವೇದ ಸಂಹಿತಂ ಅಂತ ಇನ್ನೊಂದು ಪುರಾಣದ ಶ್ಲೋಕವನ್ನು ಆಚಾರ್ಯರಲ್ಲಿ ಉದಾಹರಣೆ ಕೊಡ್ತಾರೆ. ಈ 2ನೇ ಶ್ಲೋಕ ಏನು ಆಚಾರ್ಯರು ಕೋಟ್ ಮಾಡಿದ್ದಿದೆಯಲ್ಲ, ಇದಕ್ಕೆ ಹೀಗರ್ಥ. ಒಟ್ಟು ಎಷ್ಟು ಬಾರಿ ಅವತಾರ ಆಯಿತು ಅಂದರೆ, ಈ ಮಹಾಯುಗಗಳು ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಈ 4 ಯುಗಗಳು ಒಂದು ಬಾರಿ ಸಂದರೆ ಅದನ್ನೊಂದು ಮಹಾಯುಗ ಅಂತಾರಲ್ಲ.
ಪ್ರತಿಯೊಂದು ಮಹಾಯುಗದಲ್ಲಿಯೂ ಕೂಡ ವೇದವ್ಯಾಸರ ಅವತಾರ ಏನಾಗೋದಿಲ್ಲ. ಒಟ್ಟು 4-5 ಬಾರಿ ಆ ವೇದವ್ಯಾಸರ ಅವತಾರ ಆಗಿದೆ. ಈಗ 28ನೇ ಮಹಾಯುಗ ನಡೆದಿದೆ. 28ನೇ ಮಹಾಯುಗದಲ್ಲಿ ಅದರಲ್ಲೂ ಕಲಿಯುಗ ಈಗ ನಡೆದಿದೆ. ಈ ವೇದವ್ಯಾಸರ ಅವತಾರ ಮೊದಲನೇದಾಗಿ 3ನೇ ಮಹಾಯುಗದಲ್ಲಿ ಆಗಿತ್ತು. ತೃತೀಯೇ 3ನೇ ಮಹಾಯುಗದಲ್ಲಿ ಒಂದು ಬಾರಿ ವೇದವ್ಯಾಸ ಅವತಾರ ಆಗಿತ್ತು. 7ನೇ ಮಹಾಯುಗದಲ್ಲಿ ಮತ್ತೊಂದು ಬಾರಿ ವೇದವ್ಯಾಸ ಅವತಾರ ಆಗಿತ್ತು. ಹಾಗೆ 16ನೇ ಮಹಾಯುಗದಲ್ಲಿ ಒಂದು ಬಾರಿ ವೇದವ್ಯಾಸ ಅವತಾರ ಆಗಿತ್ತು. 25ನೇ ಮಹಾಯುಗದಲ್ಲಿ ಒಂದು ಬಾರಿ ವೇದವ್ಯಾಸ ಅವತಾರ ಆಗಿತ್ತು. ಮತ್ತು 28ನೇ ಮಹಾಯುಗದಲ್ಲಿ ಮತ್ತೊಂದು ಬಾರಿ ವೇದವ್ಯಾಸರ ಅವತಾರ. ಒಟ್ಟು 5 ಬಾರಿ ವೇದವ್ಯಾಸರ ಅವತಾರ ಆಗಿದೆ. ರಾಮಚಂದ್ರ ರಘುವಂಶದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಏನು ಹುಟ್ಟಿದ್ನಲ್ಲ, ಅವನು ಹುಟ್ಟಿದ್ದು 24ನೇ ಮಹಾಯುಗದಲ್ಲಿ. ಅಂತೂ ಆ ರಾಮನ ಅವತಾರಕ್ಕಿಂತ ಪೂರ್ವದಲ್ಲಿ 3 ಬಾರಿ ವೇದವ್ಯಾಸರು ಹುಟ್ಟಿದ್ರು. ಒಂದು 3ನೇ ಮಹಾಯುಗದಲ್ಲಿ, ಒಂದು 7ನೇ ಮಹಾಯುಗದಲ್ಲಿ, 16ನೇ ಮಹಾಯುಗದಲ್ಲಿ. ಹೀಗೆ 3 ಬಾರಿ ವೇದವ್ಯಾಸ ಅವತಾರ ಆಗಿತ್ತು. ಅದಾದಮೇಲೆ 4ನೇ ಮಹಾಯುಗದಲ್ಲಿ ರಾಮಚಂದ್ರ ಹುಟ್ಟಿದ. 25ನೇ ಮಹಾಯುಗದಲ್ಲಿ ಮತ್ತೊಂದು ಬಾರಿ ವೇದವ್ಯಾಸ ಅವತಾರ ಆಯಿತು. 28ನೇ ಮಹಾಯುಗದಲ್ಲಿ 5ನೇ ಬಾರಿ ಈಗೊಂದು ವೇದವ್ಯಾಸ ಅವತಾರ ಆಗಿದೆ. ಇನ್ನು ಮುಂದೆನೂ ಕೂಡ ಮತ್ತೂ ವೇದವ್ಯಾಸ ಅವತಾರ ಆಗೋದಿದೆ. ಯಾಕೆಂದರೆ ವೇದವ್ಯಾಸನ ಕೆಲಸ ಏನು? ಯಾವಾಗ ಈ ಧರ್ಮ ಎಲ್ಲ ಅವನತಿಯನ್ನು ಹೊಂದಿ ಅಧರ್ಮ ಮೇಲೆದ್ದಾಗ, ವೇದಗಳು ಶಾಸ್ತ್ರಗಳೆಲ್ಲ ಅಧ್ಯಯನ ಪರಂಪರೆಯಿಂದ ಕಳೆದು ಹೋದಾಗ, ಆ ವೇದಗಳನ್ನೆಲ್ಲ ಮತ್ತೊಂದು ವಿಭಾಗ ಮಾಡಿ ಆ ವೇದಾರ್ಥಗಳನ್ನ ವರ್ಣನೆ ಮಾಡುವಂಥ ಪುರಾಣಗಳನ್ನು, ಇತಿಹಾಸಗಳನ್ನು, ಇದನ್ನೆಲ್ಲ ಬರೆದು ಕೊಡೋದು ವೇದವ್ಯಾಸನ ಕೆಲಸ. ಇದು ಮೇಲಿನ ಮೇಲೆ ಆಗ್ತಾನೆ ಇರ್ತದೆ. ಈ 71 ಮಹಾಯುಗಗಳಾದರೆ ಒಂದು ಮನ್ವಂತರ ಅಂತ ಹಿಂದೆ ಹೇಳಿದ್ವಲ್ಲ, ಆ 71 ಮಹಾಯುಗಗಳ ಪೈಕಿ ಈಗ ಕೇವಲ 28ನೇ ಮಹಾಯುಗ ನಡೆದಿದೆ. 28 ಮಹಾಯುಗಗಳು ಮಾತ್ರ ಆಗಿವೆ. ಇನ್ನೂ ಮುಂದಿನ ಮಹಾಯುಗಗಳೆಲ್ಲ ಆಗಬೇಕಾಗಿದೆ. ಆ ಕಡೆ 40, ಈ ಕಡೆ 2. ಹೀಗೆ 43 ಮಹಾಯುಗಗಳು ಇನ್ನೂ ಕೂಡ ಆಗಬೇಕಾಗಿದೆ. ಈಗಾಗಲೇ 5 ಬಾರಿ ವೇದವ್ಯಾಸ ಅವತಾರ ಆಗಿದೆ. ಇನ್ನು 43 ಮಹಾಯುಗಗಳಲ್ಲಿ ಅನೇಕ ಬಾರಿ, ಇನ್ನೂ ಒಂದು 4-8 ಬಾರಿ, ಇನ್ನೂ 8 ಬಾರಿ ವೇದವ್ಯಾಸ ಅವತಾರ ಆಗಬಹುದು ಅಂತ ಕಾಣಿಸ್ತಿದೆ. ಈಗೇನು ಅಶ್ವತ್ಥಾಮ ಅಂತಿದ್ನಲ್ಲ, ದ್ರೋಣರ ಮಗ, ಅವನು ಚಿರಂಜೀವಿಯಾಗಿ ಹಾಗೆ ಕೂತ್ಕೊಂಡಿದ್ದಾನೆ. ಮುಂದೊಂದು ಬಾರಿ ಆತ ವೇದವ್ಯಾಸರ ಕೆಲಸವನ್ನು ಮಾಡ್ತಾನೆ. ಈಗಿನ ವೇದವ್ಯಾಸರು ಏನು ವೇದಗಳನ್ನು ವಿಭಾಗ ಮಾಡಿ ಮಹಾಭಾರತಾದಿಗಳನ್ನು ರಚನೆ ಮಾಡಿದರು, ಇವರು ಮಾಡಿದ ಕೆಲಸವನ್ನು ಮುಂದೆ ಅಶ್ವತ್ಥಾಮ ಮಾಡ್ತಾನೆ. ಮತ್ತೊಂದು ಬಾರಿ ವೇದಗಳೆಲ್ಲ ಕಳೆದು ಹೋದಾಗ, ಶಾಸ್ತ್ರಗಳೆಲ್ಲ ಕಳೆದು ಹೋದಾಗ. ಹಾಗಾಗಿ ಇದರ ಒಟ್ಟಾರೆ ಅರ್ಥ ಏನು ಅಂತಂದರೆ, ವೇದವ್ಯಾಸ ಅಂತನ್ನೋದು ಒಂದು ಪಟ್ಟ. ಅದು ಪ್ರಧಾನಮಂತ್ರಿ, ರಾಷ್ಟ್ರಪತಿ ಎನ್ನುವಂತೆ ಅದೊಂದು ಪದವಿ. ಆ ಪದವಿಯಲ್ಲಿ ಯಾವತ್ತೂ ಕೂಡ ಒಬ್ಬನೇ ವ್ಯಕ್ತಿ ಏನಿರೋದಿಲ್ಲ, ಒಂದೊಂದು ಬಾರಿ ಒಬ್ಬ ವ್ಯಕ್ತಿ ಇರ್ತಾನೆ. ಈ 28ನೇ ಮಹಾಯುಗದಲ್ಲಿ, ನಾವಿರುವಂಥ ಮಹಾಯುಗದಲ್ಲಿ ನಮ್ಮ ಭಾಗ್ಯ ಎಂಥದ್ದು ಅಂದರೆ, ಸ್ವಯಂ ವೇದವ್ಯಾಸನೇ, ಸ್ವಯಂ ನಾರಾಯಣನೇ ವೇದವ್ಯಾಸ ಅನ್ನೋ ಪದವಿಯನ್ನು, ಪಟ್ಟವನ್ನು ಅಲಂಕರಿಸಿ ವೇದಗಳನ್ನು ವಿಭಾಗ ಮಾಡಿ ಆ ಪುರಾಣಗಳನ್ನು ಮತ್ತು ಮಹಾಭಾರತವನ್ನೆಲ್ಲ ರಚನೆ ಮಾಡಿದ. ಈ 28ನೇ ಮಹಾಯುಗದಲ್ಲಿ ವೇದವ್ಯಾಸನಾಗಿ ನಾರಾಯಣನೇ ಹುಟ್ಟಿದ, ಮತ್ತು ಅದೇ ನಾರಾಯಣನೇ ಕೃಷ್ಣನಾಗಿಯೂ ಹುಟ್ಟಿದ. ಈಗ ಕೇವಲ 5000 ವರ್ಷದ ಹಿಂದೆ. ಇದೊಂದು ಈ ಯುಗದ ವೈಶಿಷ್ಟ್ಯ. ಇದು ಬಿಟ್ಟರೆ 3, 7, 16, 25 ಈ ಎಲ್ಲ ಮಹಾಯುಗಗಳಲ್ಲಿ ಸ್ವಯಂ ನಾರಾಯಣನೇ ವೇದವ್ಯಾಸನಾಗಿ ಹುಟ್ಟೋದಿಲ್ಲ. ಆವಾಗ ಬೇರೆ ಬೇರೆ ಜನ ಋಷಿಗಳಿರ್ತಾರೆ. ಆ ಬೇರೆ ಬೇರೆ ಋಷಿಗಳು ಎಲ್ಲರದ್ದು ಹೆಸರು ಎಲ್ಲ ಕಡೆ ವರ್ಣಿತ ಆಗಿಲ್ಲ. ಅಶ್ವತ್ಥಾಮ ಇನ್ನು ಮುಂದೆ ವೇದವ್ಯಾಸ ಆಗ್ತಾನೆ ಅಂತಿದೆ ಹೊರತು, ಈ ಹಿಂದಿನವ್ರದ್ದು ಯಾರ್ಯಾರು ವೇದವ್ಯಾಸರಾಗಿದ್ದು, ಯಾವ ಋಷಿಗಳಾಗಿದ್ದರು, ಅದರ ವರ್ಣನೆ ಸ್ಪಷ್ಟವಾಗಿ ಪುರಾಣದಲ್ಲಿ ಕಂಡು ಬರೋದಿಲ್ಲ. ಆದರೆ ಈ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟ ಉದಾಹರಣೆ ಏನು ಹೇಳ್ತದಂದರೆ, ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವತು. 3ನೇ ಮಹಾಯುಗ, 7ನೇ ಮಹಾಯುಗ, 16 ಮತ್ತು 25 ಈ ಮಹಾಯುಗಗಳಲ್ಲಿ ವೇದಗಳನ್ನು ಬೇರೆ ಯಾವ್ಯಾವುದೋ ಋಷಿಗಳು ವಿಭಾಗ ಮಾಡಿದ್ರು. ಅವರು ವೇದವ್ಯಾಸನ ಪಟ್ಟವನ್ನು ಅಲಂಕರಿಸಿದ್ರು. ಆ ಪಟ್ಟಕ್ಕೆ ಈತ ಮುಖ್ಯಸ್ಥನಾಗಿದ್ದ. ಇದನ್ನು ಉದಾಹರಣೆ ಹೇಗೆ ಕೊಡಬೇಕು ಅಂತಂದರೆ, ಈಗ ನಮ್ಮ ರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಪದವಿ ಮತ್ತು ರಾಷ್ಟ್ರಪತಿ ಪದವಿ ಇವೆರಡೂ ಕೂಡ ಅಸ್ಥಿರನೇ. ರಾಷ್ಟ್ರಪತಿ ಕೂಡ 5 ವರ್ಷ ಆದಮೇಲೆ ಬದಲಾಗಬೇಕು, ಪ್ರಧಾನಮಂತ್ರಿ ಕೂಡ 5 ವರ್ಷ ಆದಮೇಲೆ ಬದಲಾಗಬೇಕು. ಆದರೆ ಇಂಗ್ಲೆಂಡಿನಲ್ಲಿ ರಾಷ್ಟ್ರಪತಿ ಅಥವಾ ರಾಜ ಏನಿರ್ತಾನಲ್ಲ, ಅವನ ಪದವಿ ಸ್ಥಿರ. ಅವನು ಸಾಯೋ ತನಕ ಅವನೇ ರಾಜ ಅಥವಾ ಅವನೇ ರಾಣಿ. ಆ ಒಬ್ಬ ರಾಜ ಅಥವಾ ಒಬ್ಬ ರಾಣಿ 40-50 ವರ್ಷ ಅವರು ಆಳ್ವಿಕೆ ಮಾಡಿದಾಗ ಒಂದು 4-6 ಜನ ಪ್ರಧಾನಮಂತ್ರಿಗಳಾಗಿ ಹೋಗಿರ್ತಾರೆ. ಅದರಂತೆ ಈ ಎಲ್ಲ ವೇದಗಳನ್ನು ವಿಭಾಗ ಮಾಡಿ ಪುರಾಣಗಳನ್ನು ರಚನೆ ಮಾಡುವಂಥ ಈ ಒಂದು ಪಟ್ಟ ಏನಿದೆಯಲ್ಲ, ಈ ಅಧಿಕಾರ ಇದೆಯಲ್ಲ, ಇವರೆಲ್ಲರಿಗೂ ಕೂಡ ಮಾರ್ಗದರ್ಶಕನಾಗಿ ಸ್ವಯಂ ನಾರಾಯಣ ಇರ್ತಾನೆ.
ಹಿಂದಿನ ಮಹಾಯುಗಗಳಲ್ಲಿ 3, 7, 16, 25 ಈ ಮಹಾಯುಗಗಳಲ್ಲಿ ನಾರಾಯಣ ಕೇವಲ ಮಾರ್ಗದರ್ಶನ ಮಾತ್ರ ಮಾಡ್ತಾನೆ. ಆದರೆ ವಸ್ತುತಃ ಕೆಲಸವನ್ನು ಮಾಡುವವರು ವೇದವ್ಯಾಸನ ಪಟ್ಟವನ್ನು ಅಲಂಕರಣ ಮಾಡುವವರು ಏನಿದ್ದಾರಲ್ಲ ಅವರು ಬೇರೆ ಋಷಿಗಳು. ಆದರೆ 28ನೇ ಮಹಾಯುಗದಲ್ಲಿ ಮಾತ್ರ ಸ್ವಯಂ ನಾರಾಯಣ ಅಲ್ಲಿ ಬಂದು ಆ ಕೆಲಸ ಮಾಡ್ತಾನೆ. ವ್ಯಾಸ ಆಚಾರ್ಯಸ್ತು ಪೂರ್ವೇಶು ಅಂತ ಹೇಳ್ತದೆ ಆ ಪ್ರಮಾಣ. ವೇದವನ್ನು ವಿಭಾಗ ಮಾಡುವಂಥ, ಪುರಾಣಗಳನ್ನು ಮಹಾಭಾರತವನ್ನು ರಚನೆ ಮಾಡುವಂಥ ಋಷಿಗಳೇನಿದ್ದಾರೆ ಅವರಿಗೆ ಮಾರ್ಗದರ್ಶಕನಾಗಿ, ಅವರೇ ದೊಡ್ಡ ಆಚಾರ್ಯರು, ಆ ಆಚಾರ್ಯರಿಗೆ ಮಹಾಚಾರ್ಯನಾಗಿ, ಅವರು ಬರೇ ಉಪಾಧ್ಯಾಯರಾದರೆ ಈತ ಮಹಾಮಹೋಪಾಧ್ಯಾಯ, ಅವರಿಗೆ ಮಾರ್ಗದರ್ಶಕನಾಗಿ ಅವನು ಆ ಕೆಲಸವನ್ನು ಅವರ ಮೂಲಕ ಮಾಡಿಸ್ತಾನೆ. ಈ 28ನೇ ಮಹಾಯುಗದಲ್ಲಿ ಮಾತ್ರ ಸ್ವಯಂ ತಾನು ಮಾಡಿದ. ಸ್ವಾರಸ್ಯದ ಸಂಗತಿ ಏನಂದರೆ 3ನೇ ಮಹಾಯುಗ, 7ನೇ ಮಹಾಯುಗ, 16ನೇ ಮಹಾಯುಗ, 25, 28 ಎಲ್ಲ ಸಂದರ್ಭದಲ್ಲೂ ಕೂಡ ಯಾರೇ ವೇದವ್ಯಾಸರಾಗಿ ಹುಟ್ಟಿದ್ರು ಅವ್ರ ತಾಯಿ ಹೆಸರು ಮಾತ್ರ ಸತ್ಯವತಿ ಅಂತಾನೆ. ಈಗಿನ ವೇದವ್ಯಾಸನ ತಾಯಿ ಹೆಸರು ಮಾತ್ರ ಸತ್ಯವತಿ ಅಂತಲ್ಲ, ಹಿಂದೂ ಕೂಡ ಅವರವರ ತಾಯಿ ಹೆಸರು ಸತ್ಯವತಿ ಅಂತಾನೆ. ಅಷ್ಟಾವಿಂಶೇ ಕೃಷ್ಣ ಸತ್ಯವತ್ಯಾಮಜಾಯತ ಅಂತ ಎಲ್ಲ ಕಡೆ ಸತ್ಯವತಿ ಅಂತಲೇ ಅವ್ರಿಗೆ ಹೆಸರು ಇರ್ತದೆ. ಆದರೆ ಹುಟ್ಟುವಂಥ ಋಷಿಗಳು ಅವರು ಪರಮಾತ್ಮನ ಸಾಕ್ಷಾತ್ ಅವತಾರ ಆಗಿರೋದಿಲ್ಲ, ಪರಮಾತ್ಮನ ಸನ್ನಿಧಾನಕ್ಕೆ, ಪರಮಾತ್ಮನ ಆವೇಶಕ್ಕೆ ಪಾತ್ರರಾಗಿರ್ತಾರೆ ಅಷ್ಟೇ. ಹಾಗಾಗಿ ತೃತೀಯಂ ಯುಗಮಾರಭ್ಯ ವ್ಯಾಸೋ ಬಹುಶು ಯಜ್ಞವಾನ್ ಅಂತ ಪ್ರಥಮ ಸ್ಕಂದದಲ್ಲಿ ಒಂದು ಪುರಾಣ ಆಚಾರ್ಯ ಉದಾಹರಣೆ ಕೊಟ್ಟಲ್ಲ. 3ನೇ ಯುಗದಲ್ಲಿ, 7ನೇ ಮಹಾಯುಗದಲ್ಲಿ, 16, 25 ಆ ಎಲ್ಲ ಕಡೆ ವೇದವ್ಯಾಸ ಹುಟ್ಟಿದ್ದ ಅಂತ ಬಂತಲ್ಲ, ಅಲ್ಲಿ ಸ್ವಯಂ ನಾರಾಯಣನೇ ಹುಟ್ಟಿದ್ದ ಅಂತ ತಿಳ್ಕೊಳ್ಬಾರ್ದು. ಬೇರೆ ಜನ ಋಷಿಗಳು ಹುಟ್ಟಿದ್ರು, ಅವರಲ್ಲಿ ಆವೇಶ ರೂಪದಿಂದ ಭಗವಂತ ಹುಟ್ಟಿದ್ದ ಅಂತ ತಿಳ್ಕೊಳ್ಬೇಕು. ಹೇಗೆಂದರೆ ಬಲರಾಮ ಶೇಷನ ಅವತಾರ, ಆ ಬಲರಾಮನಲ್ಲಿ ಬಿಳಿಯ ಕೂದಲಿನ ಆವೇಶ ರೂಪದಿಂದ ಕೃಷ್ಣ ಇದ್ದ. ಹೇಗೋ ಹಾಗೆ ಈ ಹಿಂದಿನ ಎಲ್ಲ ವ್ಯಾಸರಲ್ಲಿ ಭಗವಂತನು ಕೂಡ ಆವೇಶಾವತಾರ ರೂಪದಿಂದ ಹುಟ್ಟಿದ ಅಷ್ಟೇ. ಸಾಕ್ಷಾತ್ ಅವತಾರ ರೂಪದಿಂದ ಹುಟ್ಟಿದ್ದು ಈ 28ನೇ ಮಹಾಯುಗದಲ್ಲಿ. ಇದನ್ನು ಬೇರ್ಪಡಿಸಿ ತಿಳ್ಕೊಳ್ಬೇಕು. ಆದರೆ ಶಂಕರಾಚಾರ್ಯ ಏನು ಹೇಳಿದ್ದಾರೆ ಅಂತಂದರೆ, ಈಗ ಹುಟ್ಟಿರುವಂತಹ ವೇದವ್ಯಾಸನೇ ಇವನೇ ಸಾಕ್ಷಾತ್ ನಾರಾಯಣ ಅಲ್ಲ ಅಂತ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾದ ಅಭಿಪ್ರಾಯವನ್ನು ಶಂಕರಾಚಾರ್ಯರು ಹೇಳಿದರು. ಅದನ್ನು ಈ ಪದ್ಯದಲ್ಲಿ ದಾಸರು ದಾಖಲೆ ಮಾಡಿದರು ಅಂತ ತಿಳ್ಕೊಳ್ಬೇಕು. ಹಿಂದಿನ ಮಹಾಯುಗಗಳಲ್ಲಿ ಹುಟ್ಟಿದವರು ನಾರಾಯಣ ಅಲ್ಲ, ಬೇರೆ ಯಾವುದೋ ಋಷಿಗಳು ಅಂತ ಶಂಕರಾಚಾರ್ಯ ಹೇಳಿದರೆ ಅದು ಸ್ವೀಕಾರಕ್ಕೆ ಯೋಗ್ಯ ಆಗ್ತಿತ್ತು ನಮಗೂ ಕೂಡ. ಆದರೆ ಇದೇ ಯುಗದಲ್ಲೇ ನಮ್ಮ ಈಗ 5000 ವರ್ಷದ ಹಿಂದೆ ಈ ವೇದವ್ಯಾಸ ಅವತಾರ ಮಾಡಿ ವೇದಗಳನ್ನು ವಿಭಾಗ ಮಾಡಿ ಮಹಾಭಾರತವನ್ನು ರಚನೆ ಮಾಡಿದ್ನಲ್ಲ, ಈ ವೇದವ್ಯಾಸನೇ ಅಪಾಂತರತಮ ಅನ್ನೋ ಒಬ್ಬ ಋಷಿ ಅಂತ ಶಂಕರಾಚಾರ್ಯರು ಅದನ್ನು ತಪ್ಪಾಗಿ ಭ್ರಾಂತಿ ಎಂದು ಹೇಳಿದರು. ವಸ್ತುತಃ ಆತ ಅಪಾಂತರತಮ ಋಷಿ ಅಲ್ಲ, ಸ್ವಯಂ ನಾರಾಯಣನೇ. ಹಿಂದೆ ಇದ್ದಂಥ ಯುಗಗಳಲ್ಲಿ ಅಪಾಂತರತಮನೋ ಮತ್ಯಾವನೋ ಒಬ್ಬ ಋಷಿ ಆ ವೇದವ್ಯಾಸ ಅನ್ನೋ ಹೆಸರಿಂದ ಹುಟ್ಟಿ ಭಗವಂತನ ಮಾರ್ಗದರ್ಶನದಂತೆ ಇದೆಲ್ಲ ಕೆಲಸ ಮಾಡಿದರೆ ಅದು ಸ್ವೀಕಾರಕ್ಕೆ ಯೋಗ್ಯ ಆಗ್ತಿತ್ತು. ಅದನ್ನು ಹೇಳ್ತಾರೆ ಶಂಕರಾಚಾರ್ಯರು. ಪುರಾಣ ಋಷಿ ವಿಷ್ಣು ನಿಯೋಗಾತ್, ನಿಯೋಗ ಅಂದರೆ ಆಜ್ಞೆ, ಭಗವಂತನ ಆಜ್ಞಾಕ್ಕನುಸಾರವಾಗಿ ಈ ಕೆಲಸ ಮಾಡಿದ ಅಂತೇಳಿ. ಆದರೆ ಹಿಂದಿನ ಋಷಿಗಳಿಗೆ ಅದನ್ನು ಅನ್ವಯಿಸಬೇಕೆ ಹೊರತು ಈಗಿನ ವೇದವ್ಯಾಸನಿಗೆ 28ನೇ ಮಹಾಯುಗದಲ್ಲಿ ಬಂದಂತಹ ವೇದವ್ಯಾಸನಿಗೆ ಅದನ್ನು ಅನ್ವಯಿಸಬಾರದು. ಶಂಕರಾಚಾರ್ಯರು ತಪ್ಪಿದ್ದ ಅಲ್ಲಿ. ಹೀಗೆ ಈ 28ನೇ ಮಹಾಯುಗದಲ್ಲಿ ಅವತರಿಸಿದಂತಹ ವೇದವ್ಯಾಸನನ್ನು ಕೇವಲ ಒಬ್ಬ ಋಷಿ ಹೊರತು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಲ್ಲ ಅಂತ ಅವರು ಭಾವಿಸಿದ್ರಿಂದ ಅವರ ಗ್ರಂಥಗಳಲ್ಲಿ ಆ ವೇದವ್ಯಾಸರಿಗೆ ಸಲ್ಲಬೇಕಾದಂಥ ಪೂರ್ಣ ಗೌರವ ಸಲ್ಲೋದಿಲ್ಲ. ಹಾಗೆ ನಡುವೆ ಅವರು ಈ ವೇದವ್ಯಾಸ ಹೇಳಿದ್ದು ನಾನು ಒಪ್ಪೋದಿಲ್ಲ ಅಂದುಬಿಡ್ತಾರೆ ನೇರವಾಗಿ. ವೇದವ್ಯಾಸರು ಪುರಾಣಗಳನ್ನು ಮತ್ತು ವೇದಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಲಿಕ್ಕಾಗಿಯೇ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರೂ ಕೂಡ ಆ ವೇದವ್ಯಾಸ ರಚನೆ ಮಾಡಿದ್ದನ್ನು, ಹೇಳಿದ್ದನ್ನು, ವೇದವ್ಯಾಸರ ಅಪ್ಪಣೆ ಕೊಡಿಸಿದ್ದನ್ನು ನಾನು ನಂಬೋದಿಲ್ಲ ಅಂತ ಶಂಕರಾಚಾರ್ಯರು ವೇದವ್ಯಾಸನಿಗೆ ವಿರುದ್ಧವಾದ ಮಾರ್ಗ ಹಿಡಿತಾರೆ. ಮತ್ತು ವೇದವ್ಯಾಸ ರಚನೆ ಮಾಡಿದಂಥ ಪಂಚರಾತ್ರ ಅನ್ನೋ ಒಂದು ಭಾಗ ಪ್ರಮಾಣವನ್ನು ಅವರು ಅಪ್ರಮಾಣ ಅಂತಂತಾರೆ. ಆದರೆ ಆಚಾರ್ಯ ಸಿದ್ಧಾಂತದಂತೆ 4 ವೇದಗಳು, 18 ಪುರಾಣಗಳು, ಮಹಾಭಾರತ, ಪಂಚರಾತ್ರ ಇವೆಲ್ಲವೂ ಕೂಡ ಪ್ರಮಾಣ. ಪಂಚರಾತ್ರವನ್ನು ಅಪ್ರಮಾಣ ಅಂತ ಶಂಕರಾಚಾರ್ಯರು ಹೇಳಿದರು. ಆ ಎಲ್ಲ ಶಂಕರಾಚಾರ್ಯ ಗ್ರಂಥಗಳಿಂಥ ವಿರೋಧಗಳಿವೆಲ್ಲ ಇದಕ್ಕೆಲ್ಲದಕ್ಕೂ ಕಾರಣ ಏನಂತಂದರೆ ವೇದವ್ಯಾಸರನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ಹೇಳಿ ಅವರು ಒಪ್ಪದೇ ಇರೋದೇ ಕಾರಣ. ಶ್ರೀಮನ್ನಾರಾಯಣ ಅಂತ ಪೂರ್ಣ ಹೃದಯದಿಂದ ಒಪ್ಪಿದ್ರೆ ಅದಕ್ಕೆ ಸಲ್ಲಬೇಕಾದ ಪೂರ್ಣ ಗೌರವವನ್ನು ಕೊಡ್ತಿದ್ರು ಮತ್ತು ಅದನ್ನೆಲ್ಲ ಪ್ರಮಾಣ ಅಂತ ಅವ್ರು ಸ್ವೀಕಾರ ಮಾಡ್ತಿದ್ರು. ವೇದವ್ಯಾಸರಿಗೆ ಸಲ್ಲಬೇಕಾದ ಪೂರ್ಣ ಗೌರವವನ್ನು ಕೊಟ್ಟಿಲ್ಲ ಆದ್ದರಿಂದ ಅವರ ಗ್ರಂಥಗಳಿಗೂ ಕೂಡ ಕೊಡಬೇಕಾದ ಗೌರವ, ಮಾನ್ಯತೆ ಶಂಕರಾಚಾರ್ಯ ಗ್ರಂಥಗಳಲ್ಲಿ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ. ಹಾಗಾಗಿ ಆ ಗ್ರಂಥಗಳು ಅಪರಿಪೂರ್ಣವಾಗಿ ಉಳಿದಿವೆ ಅಂತ ನಾವು ಅದನ್ನು ತಿಳ್ಕೊಳ್ಬೇಕು. ಹೀಗೆ ರಾಮ ವೇದವ್ಯಾಸ ರೂಪಗಳಿಗೆ
ಋಷಿ ವಿಪ್ರತ್ವ ಪೀಳುವವ ಅವರೆಲ್ಲರೂ ಕೂಡ ದೈತ್ಯರು ಅಂತ ತಿಳ್ಕೊಳ್ಬೇಕು. ಹಾಗಾದ್ರೆ ಶಂಕರಾಚಾರ್ಯರನ್ನೇ ದೈತ್ಯರು ಅಂತ ಹೇಳಿದಂತಾಯ್ತಲ್ಲ. ಶಂಕರಾಚಾರ್ಯರು ವೇದವ್ಯಾಸರನ್ನ ಒಬ್ಬ ಋಷಿ ಅಂತ ಹೇಳಿದ್ರು, ಭಗವಂತನ ಅವತಾರ ಅಂತ ಒಪ್ಪಲಿಲ್ಲ. ಶಂಕರಾಚಾರ್ಯರನ್ನೇ ದೈತ್ಯರು ಅಂತ ಹೇಳಿದಂತಾಯ್ತಲ್ಲ ಅಂತಂದ್ರೆ ಹೌದು. ವಸ್ತುತಃ ಶಂಕರಾಚಾರ್ಯರು ಮಣಿಮಾನ್ ಅಂತ ಒಬ್ಬ ದೈತ್ಯ ಅಂತ ಮಧ್ವ ವಿಜಯದಲ್ಲಿ ಮತ್ತು ಮಣಿಮಂಜರಿಯಲ್ಲಿ ವರ್ಣನೆ ಇದೆ. ಮಣಿಮಂಜರಿಯಲ್ಲಿ ಏನು ವರ್ಣನೆ ಇದೆ, ಮಧ್ವ ವಿಜಯದಲ್ಲಿ ಏನು ವರ್ಣನೆ ಇದೆ, ಅದನ್ನು ಅವಲಂಬಿಸಿಯೇ ದಾಸರು ಈ ಹರಿಕಥಾಮೃತಸಾರದ ಪ್ರಥಮ ಸಂಧಿಯಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ. ಹಾಗಾಗಿ ಮಣಿಮಾನ್ ಅಂತ ಒಬ್ಬ ದೈತ್ಯ ಭೀಮಸೇನನ ಮೂಲಕ ವಧೆ ಆಗಿದ್ದ ಮಹಾಭಾರತ ಕಾಲದಲ್ಲಿ. ಅವನು ಮತ್ತು ಎಷ್ಟೋ ಜನ ದೈತ್ಯರು ಈ ಕಲಿಯುಗದಲ್ಲಿ ಮತ್ತೊಂದು ಬಾರಿ ಹುಟ್ಟಿ ವೇದಕ್ಕೆ ವಿರುದ್ಧವಾದ ಮಾರ್ಗವನ್ನು ಪ್ರಚಾರ ಮಾಡಬೇಕು ಅಂತ ಹುಟ್ಟಿದ್ರು. ಅವರಲ್ಲಿ ಮಣಿಮಾನ್ ಅಂತ ಒಬ್ಬ ಮುಖ್ಯ. ಹೀಗೆ ಆ ವೇದವ್ಯಾಸರ ಬಗ್ಗೆ ಒಂದು ಸ್ಪಷ್ಟೀಕರಣ ನಾವು ಕೂಡ ತಿಳ್ಕೊಂಡಿರ್ಬೇಕು. ಮುಂದೆ ಇವತ್ತಿನ ಈ 5ನೇ ಪದ್ಯ, ಒಟ್ಟಾರೆ ಪದ್ಯಗಳಲ್ಲಿ 887ನೇ ಪದ್ಯ ಇದು. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು ನರನಿಂದ ನಿರ್ಮಿತ ಈಶ್ವರಿಗೆ ಅಭಿನಮಿಸುತ್ತಿಹ ನರನು ಕಂದುಗೊರಳ ದಿವಾಕರನು ಹರಿಯೊಂದೇ ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವ ವಿಷ್ಣು ದೂಷಣೆ ಮಾಡಿದವ ದೈತ್ಯ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು. ಒಂದು ಸುಂದರವಾದಂತಹ ಲೋಹದ ಪ್ರತಿಮಾ ಅಥವಾ ಕಲ್ಲಿನ ಪ್ರತಿಮಾ ಅಥವಾ ಸ್ವಯಂ ವ್ಯಕ್ತವಾದಂಥ ಮೂರ್ತಿಗಳು, ಇದು ಯಾವುದೂ ಕೂಡ ಭಗವಂತ ಅಲ್ಲ. ವಸ್ತುತಃ ಅದರೊಳಗೆ ಭಗವಂತ ಇದ್ದಾನೆ ಹೊರತು ಅವೇ ಭಗವಂತ ಅಲ್ಲ. ಸ್ವಯಂ ವ್ಯಕ್ತ ಮೂರ್ತಿಗಳು ಅಂತ ಏನಿರ್ತಾವಲ್ಲ, ತಿರುಪತಿ ವೆಂಕಟರಮಣ ಆಗಲಿ ಮತ್ಯಾವುದೇ ಯಾರೂ ಪ್ರತಿಷ್ಠಾಪನೆ ಮಾಡಿಲ್ಲ. ಅಲ್ಲಿ ಯಾವ ಕಾಲದಲ್ಲಿ ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅಂತ ದಾಖಲೆ ಇಲ್ಲ. ಭಗವಂತನ ಒಂದು ಅನುಗ್ರಹದಿಂದ ತಾನಾಗಿಯೇ ವ್ಯಕ್ತವಾದಂಥ ಲೋಹಮಯವಾದ ಮೂರ್ತಿ, ಶಿಲಾಮಯವಾದ ಮೂರ್ತಿಗಳೇನಿರ್ತವೆ ಅದನ್ನಾದರೂ ಕೂಡ ಸ್ವಯಂ ಭಗವಂತ ಅನ್ನಬಾರ್ದು ನಾವು. ಅದರೊಳಗೆ ಭಗವಂತನೇ ಹೊರತು ಅದೇ ಭಗವಂತ ಅಲ್ಲ. ಆದರೆ ವಿಶಿಷ್ಟಾದ್ವೈತದಲ್ಲಿ ರಾಮಾನುಜರ ಮತದಲ್ಲಿ ಅವುಗಳನ್ನೆಲ್ಲ ಭಗವಂತನ ಅವತಾರಗಳು ಅಂತ ಹೇಳ್ತಾರೆ. ಅರ್ಚಾವತಾರ ಅಂತಾರೆ. ಅರ್ಚ ಅಂದರೆ ವಿಗ್ರಹ ಅಂತ ಅರ್ಥ. ವಿಗ್ರಹ ರೂಪದಲ್ಲಿ ಭಗವಂತನೇ ಅವತಾರ ಮಾಡಿದ ಅಂತ ಹೇಳ್ತಾರೆ. ಆ ಅನಿಸಿಕೆ ಕೂಡ ತಪ್ಪಾಗಿದೆ. ಸುಂದರ ಸ್ವಯಂ ವ್ಯಕ್ತವು ಚಿದಾನಂದ ರೂಪಗಳೆಂಬುವನು ಮತ್ತೆ ನರನಿಂದ ನಿರ್ಮಿತ ಈಶ್ವರಗೆ ಅಭಿನಮಿಸುತ್ತಿಹ ನರನು. ಒಬ್ಬ ಯಾರೋ ನರ ಅಂದರೆ ಒಬ್ಬ ಮನುಷ್ಯ. ಆ ಮನುಷ್ಯ ಪ್ರತಿಷ್ಠಾಪನೆ ಮಾಡಿದಂಥ ಒಂದು ಶಿವಲಿಂಗ, ಇದಕ್ಕೆ ನಮಸ್ಕಾರ ಮಾಡುವಂಥವನು, ಇವನು ಕೂಡ ದೈತ್ಯನೇ. ಇದರ ಅರ್ಥ ಏನು? ಹಾಗಾದರೆ ಈಗ ಯಾರೋ ಒಬ್ಬ ನರನೇ ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ. ಇಲ್ಲೆಲ್ಲ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಬ್ಬ ಯಾರೋ ದೊಡ್ಡ ಸ್ವಾಮಿಗಳನ್ನೇ ಕರೆಸಿ ಈಶ್ವರನ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರು, ಅವರು ನರನೇ ಅಲ್ಲ, ದೇವತಾಂಶ ಸಂಭೂತ ಅಂತ ಸ್ವಾಮಿಗಳು ನಮಗೆ ಸಿಗಬೇಕಿಲ್ಲಿ. ಅಥವಾ ಸಿಕ್ಕರೂ ಕೂಡ ಅವರು ದೇವತಾಂಶ ಸಂಭೂತರು ಅಂತ ನಮ್ಗೆ ಹೇಗೆ ಗೊತ್ತಾಗೋದು? ನಮಗೆ ಪ್ರತಿಷ್ಠಾಪನೆ ಮಾಡೋರೆಲ್ಲ ನರರೇ. ಹಾಗಾಗಿ ಅದಕ್ಕೆ ಅರ್ಥ ಏನು ಅಂತಂದ್ರೆ ಸರಿಯಾದ ಜ್ಞಾನ ಇಲ್ಲದೇ ಇದ್ದಂಥ ನರರು ಅಂತ ಅರ್ಥ. ಯಾರು ತಂತ್ರಸಾರೋಕ್ತ ವಿಧಾನದಿಂದ ಆಚಾರ್ಯರು ತಂತ್ರಸಾರ ಅಂತೇನೆ, ತಂತ್ರಸಾರ ಸಂಗ್ರಹ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಅದರಲ್ಲಿ ಹೇಳಿದಂತೆ ಆ ದೇವಾಲಯ ಕಟ್ಟಬೇಕು, ಅದರಲ್ಲಿ ಹೇಳಿದಂತೆ ಅದನ್ನು ಪ್ರತಿಷ್ಠಾಪನೆ ಮಾಡಬೇಕು. ಅದರಲ್ಲಿ ನರಸಿಂಹನ ಅಂತರ್ಯಾಮಿಯಾಗಿರ್ತಕ್ಕಂಥ ಶಿವನ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ನರಸಿಂಹನನ್ನು ಅವ್ರದ್ದು ಪ್ರತಿಷ್ಠಾಪನೆ ಮಾಡಿರಬೇಕು ಪುರೋಹಿತರಾದವರು. ಅದಕ್ಕೆ ತಕ್ಕಂಥ ವಿಧಿವಿಧಾನಗಳೆಲ್ಲ ಆಗಿರಬೇಕು. ಅದಾಗದೆ ಹೋದರೆ ಅಂಥ ವಿಗ್ರಹಕ್ಕೆ ಪೂಜೆ ಮಾಡುವವನು ದೈತ್ಯ, ನಮಸ್ಕಾರ ಮಾಡುವವನು ದೈತ್ಯ. ನರನಿಂದ ನಿರ್ಮಿತ ಈಶ್ವರಗೆ ಅಭಿನಮಿಸುತ್ತಿಹ ನರನು. ಪ್ರತಿಷ್ಠಾಪನೆ ಮಾಡಿದವರು ಅಂಥ ಅಜ್ಞಾನಿಯೇ. ನಮಸ್ಕಾರ ಮಾಡುವವನು ಕೂಡ ಅದನ್ನು ತಿಳ್ಕೊಂಡೇ ಮಾಡಿದವನಾದ್ರಿಂದ, ತಿಳ್ಕೊಳ್ಳದೆ ಮಾಡಿದಾದ್ರಿಂದ ಆತನು ನರನೇ. ಇವರು ಕೂಡ ಎಲ್ಲರೂ ದೈತ್ಯರಾಗಿದ್ದಾರೆ. ನರದಿಂದ ನಿರ್ಮಿತ ಈಶ್ವರಗೆ ಅಭಿನಮಿಸುತ್ತಿಹ ನರನು ಅಂತ ಬಂತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ವಾಮನ ಪುರಾಣದಿಂದ ಉದಾಹರಣೆ ಮಾಡಿದ ಒಂದು ಶ್ಲೋಕ ಇದೆ. ಮತ್ಸ್ಯಾದಿರೂಪಿ ಪೋಷಯತಿ ನೃಸಿಂಹೋ ರುದ್ರ ಸಂಸ್ಥಿತ ವಿಲಾಪಯೇದ್ ವಿರಿಂಚಸ್ಥ ಸೃಜತೆ ವಿಷ್ಣುರವ್ಯಯ ಅಂತ ವಾಮನ ಪುರಾಣದ ಶ್ಲೋಕ. ಮತ್ಸ್ಯ ಇತ್ಯಾದಿ ರೂಪಗಳಿಂದ ಭಗವಂತ ಜಗತ್ತನ್ನು ಪೋಷಣೆ ಮಾಡ್ತಾನೆ. ಮತ್ತೆ ಶಿವನಲ್ಲಿ ನರಸಿಂಹನ ರೂಪದಿಂದ ಇದ್ದು ಆತ ಜಗತ್ತನ್ನು ನಾಶ ಮಾಡ್ತಾನೆ.
ಅದಕ್ಕಾಗಿ ಆ ಭಗವಂತನನ್ನ, ನರಸಿಂಹ ರೂಪಿಯಾದ ಭಗವಂತನನ್ನು ಯಾವತ್ತೂ ಕೂಡ ಅಲ್ಲಿ ನಾವು ಪರಿಗಣನೆ ತಂದುಕೊಳ್ಬೇಕು. ಕಂದುಗೊರಳ ದಿವಾಕರನು ಹರಿಯೊಂದೇ ಸೂರ್ಯ ಸುರೋತ್ತಮ ಜಗದ್ವಂದ್ಯನೆಂಬುವ ವಿಷ್ಣು ದೂಷಣೆ ಮಾಡಿದವ ದೈತ್ಯ. ಕಂದುಗೊರಳ, ಗೊರಳ ಅಂದ್ರೆ ಕಂಠ, ಕಂದು ಅಂದ್ರೆ ಕಂದು ಬಣ್ಣ, ಕಂದು ಬಣ್ಣದ ಕಂಠ ಇದ್ದಂಥ ಶಿವ, ಮತ್ತೆ ದಿವಾಕರ ಅಂದ್ರೆ ಸೂರ್ಯ, ಇವರೆಲ್ಲರೂ ಕೂಡ ಭಗವಂತ ಹರಿಯೇ, ಇವರ್ಯಾರು ಬೇರೆ ಅಲ್ಲ ಅಂತ ಮಾತಾಡುವವನು. ಇವನು ಕೂಡ ದೈತ್ಯನೇ. ಅಂದರೆ ಈ ಶಿವನಲ್ಲಿ, ದಿವಾಕರನಲ್ಲಿ, ಮತ್ತೆ ಯಾವುದೇ ದೇವತೆಗಳಲ್ಲಿ ಆಯಾ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೂ ಅವರನ್ನೇ ಭಗವಂತ. ಜಗತ್ತಿನಲ್ಲಿ ಇರುವವನೊಬ್ಬನೇ ದೇವರು, ಇನ್ಯಾವ ದೇವರು ಇಲ್ಲ, ಆ ದೇವರಿಗೆ ಎಲ್ಲ ಹೆಸರು ಅಂತೇನಿದೆಯಲ್ಲ, ಇದು ಭ್ರಾಂತಿ. ಆಯಾ ದೇವರಲ್ಲಿ ಆಯಾ ಹೆಸರಿನಿಂದ ಭಗವಂತ ಇದ್ದಾನೆ ಹೊರತು ಉಳಿದ ದೇವತೆಗಳು ಯಾರು ಇಲ್ಲ ಅಂತ ತಿಳುವಳಿಕೆ ಏನಿದೆ ಅದು ತಪ್ಪಾದ ತಿಳುವಳಿಕೆ. ಸೂರ್ಯನೇ ಶ್ರೇಷ್ಠ ಅಂತನೋರು ಕೆಲವರು ಇದ್ರು. ಈಗ ಶೈವರಿದ್ದಾರೆ, ವೈಷ್ಣವರಿದ್ದಾರೆ, ಶಕ್ತಿ ಆರಾಧನೆ ಮಾಡುವಂಥ ಶಾಕ್ತರು, ದುರ್ಗಾದೇವಿ ಉಪಾಸಕರಿದ್ದಾರೆ. ಸೂರ್ಯನನ್ನೇ ಸರ್ವೋತ್ತಮ ತಿಳ್ಕೊಂಡು ಉಪಾಸನೆ ಮಾಡೋರು ಈಗ ಯಾರು ಇಲ್ಲ. ಹಿಂದೆ ಇದ್ರು, ಸೌರರು, ಗಾಣಪತರು ಅಂತೆಲ್ಲ ಇದ್ರು, ಕಡಿಮೆ ಇದೆ. ವಿಷ್ಣು ಸೂರ್ಯ ಸರ್ವೋತ್ತಮ ಜಗದ್ವಂದ್ಯನೆಂಬುವ ಇವರೆಲ್ಲರೂ ಕೂಡ ಭಗವಂತನ ದೂಷಣೆ ಮಾಡಿದಂತಾಗ್ತದೆ. ಆದ್ದರಿಂದ ಇವರೆಲ್ಲರನ್ನು ಕೂಡ ದೈತ್ಯರ ವರ್ಗದಲ್ಲಿ ಸೇರಿಸಬೇಕು. ಇದು ತಪ್ಪು ತಿಳುವಳಿಕೆ. ಇದು ಕೂಡ ಗರುಡ ಪುರಾಣದಲ್ಲಿ ಬಂದಂಥ ಮಾತೆ. ಇದೆಲ್ಲ ಅನುವ್ಯಾಖ್ಯಾನದಲ್ಲಿ 2ನೇ ಅಧ್ಯಾಯ 2ನೇ ಪಾದ 292ನೇ ಸೂತ್ರ ಅಂತ ಕಾಣಿಸ್ತದೆ, ನಂಗೆ ನೋಡಬೇಕು. ಅಲ್ಲಿ ಪಶುಪತಿ ಮತ, ಈ ಶಿವ ಸರ್ವೋತ್ತಮ ಅನ್ನೋ ಮತ, ಗಣಪತಿ ಸರ್ವೋತ್ತಮ ಅನ್ನೋ ಮತ, ಸ್ಕಂದ ಸರ್ವೋತ್ತಮ ಅನ್ನೋ ಮತ, ಶಕ್ತಿಯೇ ದುರ್ಗಾದೇವಿಯೇ ಸರ್ವೋತ್ತಮ ಅನ್ನೋ ಮತ, ಇದೆಲ್ಲವನ್ನು ಕೂಡ ಅಲ್ಲಿ ಖಂಡನೆ ಮಾಡಿದ್ದು ಕಂಡು ಬರ್ತದೆ. ನೇಮದಿಂದ ಅಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಗ್ರಾಮಗಳನ್ನಿಟ್ಟ ಇಟ್ಟು ಅಭಿನಮಿಪ್ಪೆ ನರ ಮುಕ್ತಿಯೋಗ್ಯ ಸದಾ. ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಕಾಮ ಅಪೇಕ್ಷೆಗಳಿಂದ ಸಾಲಗ್ರಾಮಗಳ ವ್ಯತಿರಿಕ್ತ ಬಂಧಿಸೆ ದುಃಖವನ್ನೈದುವನು. ನೇಮದಿಂದ, ಬಹಳ ನಿಯಮದಿಂದ ಅಶ್ವತ್ಥಕ್ಕಾಗಲಿ, ತುಳಸಿಗಾಗಲಿ, ಚಂದ್ರನಿಗಾಗಲಿ, ಶಿವನಿಗಾಗಲಿ, ಸೋಮಧರ ಅಂದರೆ ಶಿವ, ಸೋಮ ಅಂದರೆ ಚಂದ್ರ, ಅವನ ಧಾರಣೆ ಮಾಡಿದಂಥ ಶಿವ, ಅವನಲ್ಲಿ ವಿಮಲ ಸಾಲಗ್ರಾಮವನ್ನಿಟ್ಟು, ಶುದ್ಧವಾದ ಶಾಲಗ್ರಾಮವನ್ನು ಅಲ್ಲಿಟ್ಟು ಅಭಿನಮಿಸ್ತಾನಲ್ಲ ಯಾವ ನರ, ಆತ ಮುಕ್ತಿಯೋಗ್ಯನ ಆಗ್ತಾನೆ. ಅದಕ್ಕಾಗಿ ಹಿಂದೊಂದು ಬಾರಿ ಹೇಳಿದ್ದೆ, ಶಾಲಗ್ರಾಮವನ್ನು ತುಳಸಿ ವೃಂದಾವನದ ಎದುರಿಗಿಟ್ಟು ಅಲ್ಲಿ ನಮಸ್ಕಾರ ಮಾಡಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಬೇಕಾದಂಥ ಅನುಕೂಲವನ್ನು ಗಂಡಸರು ಮಾಡಬೇಕು. ಹೆಣ್ಮಕ್ಳು ತುಳಸಿ ವೃಂದಾವನಕ್ಕೆ ಪ್ರದಕ್ಷಿಣೆ ಮಾಡುವಾಗ ಆ ಶಾಲಗ್ರಾಮ ಸಮೇತವಾದ ಸಂಪುಷ್ಟವನ್ನು ತೊಗೊಂಡು ಬರ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಶಾಲಗ್ರಾಮವನ್ನು ಒಂದು ವೇಳೆ ಪೀಠದ ಮೇಲೆ ನೀವು ತೆರೆದು ಇಟ್ಟುಬಿಟ್ಟಿದ್ರೆ ಅವರು ತೊಗೊಂಡು ಹೇಗೆ ಬರ್ತಾರೆ. ಅದಕ್ಕಾಗಿ ಕನಿಷ್ಠ ಒಂದು ಶಾಲಗ್ರಾಮವನ್ನು ಅಥವಾ ಒಂದು ಸುದರ್ಶನವನ್ನು ಒಂದು ಪ್ರತ್ಯೇಕವಾದ ಸಂಪುಷ್ಟದಲ್ಲಿ ಆ ಸಂಪುಷ್ಟವನ್ನು ಮುಚ್ಚಳ ಹಾಕಿ ಇಟ್ಟಿರಬೇಕು. ಆವಾಗ ಸ್ತ್ರೀಯರಿಗೆ ತಾವು ತಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ತಾವು ನಮಸ್ಕಾರ ಮಾಡೋ ಸಂದರ್ಭದಲ್ಲಿ ಆ ಸಂಪುಟವನ್ನು ಅಲ್ಲಿ ತೊಗೊಂಡು ಬಂದು ನಮಸ್ಕಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಂಥ ಅನುಕೂಲವನ್ನು ಗಂಡಸರು ಮಾಡಿಕೊಟ್ರೆ ಹೆಣ್ಮಕ್ಳು ಅದನ್ನು ಮಾಡ್ತಾರೆ. ಇಲ್ಲದೆ ಹೋದರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೆನಪು ಬರೋದಿಲ್ಲ. ಅದು ತಂದು ಇಡದೇ ಇದ್ದರೆ ನಮಸ್ಕಾರ ಮಾಡದೆ ಹಾಗೆ ಹೋಗ್ಲಿಕ್ಕೆ ಮನಸ್ಸು ಆಗೋದಿಲ್ಲ. ಅದರಲ್ಲಿ ಇಂಥ ಒಂದು ಶ್ರೇಷ್ಠ ಸಂಪ್ರದಾಯಕ್ಕೆ ವ್ಯತ್ಯಯ ಬಂದು ಹೋಗ್ತದೆ. ಅದಕ್ಕಾಗಿ ಭೂಮಿಯಳು ಧರ್ಮಾರ್ಥ ಮುಕ್ತಿ ಸುಕಾಮ ಅಪೇಕ್ಷೆಗಳಿಂದ, ಧರ್ಮ ಅರ್ಥ ಮುಕ್ತಿ ಕಾಮ ಇದನ್ನ ಯಾವುದನ್ನೇ ಬಯಸಬೇಕಾದ್ರೂ ಶಾಲಗ್ರಾಮವನ್ನು ಇಟ್ಟು ಮಾಡಬೇಕು. ಇಟ್ಟು ಮಾಡಿದರೆ ಅದಕ್ಕೆ ಬೇಕಾದಂಥ ಫಲ ಸಿಗ್ತದೆ. ಇರದೇ ಹೋದರೆ ಅಂಥ ಫಲ ಅಲ್ಲಿ ಸಿಗೋದಿಲ್ಲ. ಹೀಗೆ ಇಟ್ಟು ಮಾಡೋದು ಬಹಳ ಶ್ರೇಷ್ಠ. ಆದರೂ ಈಗ ಆಚರಣೆಯಲ್ಲಿ ಇದು ಅಷ್ಟೊಂದು ವ್ಯಾಪಕವಾಗಿ ಬೆಳಕಿಗೆ ಬಂದಿಲ್ಲ. ಯಾರು ವಿದ್ವಾಂಸರಾದವರು, ಪಂಡಿತರಾದವರು, ವೈದಿಕರಾದವರು ತಮ್ಮ ತಮ್ಮ ಹೆಣ್ಮಕ್ಳ ಕಡೆಯಿಂದ ಇದನ್ನು ಕಡ್ಡಾಯವಾಗಿ ಆಚರಣೆಗೆ ತಂದ್ರಿ ನೀವು ಅಂತ ಹೇಳಿ ಮಾಡಿಸೋದಷ್ಟು ಕಂಡು ಬಂದಿಲ್ಲ. ತಂದ್ರೆ ಒಳ್ಳೆಯದು, ತರದೇ ಇದ್ದರೆ ಅದು ಬಹಳ ದೊಡ್ಡ ಅನರ್ಥ ಏನಲ್ಲ. ಇದು ನನ್ನ ದೃಷ್ಟಿ. ದಾಸರು ಇದನ್ನು ಹೇಳಿದರು, ಗರುಡ ಪುರಾಣದಲ್ಲಿ ಹೇಳಿದರು. ಗರುಡ ಪುರಾಣದಲ್ಲಿ ಬಂದದನ್ನು ದಾಸರು ಹೇಳಿದ್ದಾರೆ. ಆದರೂ ಒಂದು ವೇಳೆ ಅದನ್ನು ಮಾಡಲಿಕ್ಕಾಗದೇ ಇದ್ದರೆ ಭಾರಿ ಅನರ್ಥ ಅಂತ ಏನಿಲ್ಲ, ಮಾಡೋದು ಬಹಳ ಒಳ್ಳೆಯದು. ಅಲ್ಲಿಗೆ ಈ ದೈತ್ಯ ತಾರತಮ್ಯ ಸಂಧಿಯ 30ನೇ ಸಂಧಿಯ 6ನೇ ಪದ್ಯ ಇದು.
ಒಟ್ಟಾರೆ ಪದ್ಯಗಳಲ್ಲಿ 888ನೇ ಪದ್ಯ. ಇದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.